ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರಿಗೂ ಶುಭೋದಯ ಅಂತ ಹೇಳ್ತೇನೆ ರೀ. ಇವಾಗ ವಿಡಿಯೋ ಮಾಡೋಕ್ಕೆ ಚಾಲೂ ಮಾಡೀನಿ. ಅರ್ಧಂಬರ್ಧ ಕೆಲಸ ಆಗ್ಯವು. ಒಂದು ವಿಡಿಯೋ ಮಾಡೋಣ, ಆಮೇಲೆ ಮನೆಗಿನ ಕೆಲಸ ಮಾಡ್ಕೊಂಡ್ರಾಯ್ತು ಅಂತಂದು ಇನ್ನೂ ಒಂದಿಷ್ಟು ಹಾಸ್ಪಿಟ್ಲಿಗೆ ಒಂದು ಹೋಗೋದೈತ್ರಿ. ಭಾಳ ಶೀತ ಕಮ್ಮಿನ ಆಗವಲ್ದು, ಗುಳಿಗೆ ತರಿಸಿ ನುಂಗಿದ್ರೂ ಕಮ್ಮಿ ಆಗವಲ್ದು. ಅದಕ್ಕೆ ಒಂದು ವಿಡಿಯೋ ಮಾಡಿಟ್ಟು ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡೇನ್ರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡತ್ತಿರಲ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಕಥೆಗಳು ಇಷ್ಟ ಆಗತ್ತವನ್ನಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೈಪ್ ಮಾಡಿರಿ. ಭಾಳ ಜನ ಹೈಪೇ ಮಾಡೋಂಗಿಲ್ಲ, ಲೈಕ್ ಆದಷ್ಟು ಎಲ್ಲರೂ ಲೈಕ್ ಮಾಡಿರಿ. ಲೈಕ್ ಮಾಡೋಕೆ ಏನಿದೆ ಇಲ್ಲ, ಕಮೆಂಟ್ ಮಾಡಿ ತಿಳಿಸಿರಿ ಕತೆ ಹೆಂಗೆ ಬರತ್ತವ ಅನ್ನೋದನ್ನು. ಇದು ಶೋಭಾ ಜೀವನದ ಕಥೆನ ಇನ್ನೊಂದು 2-3 ಎಪಿಸೋಡ್ನಾಗ ಮುಗಿಸೋಣ ಅಂತ ಅಂದ್ಕೊಂಡೀನಿ. ಹೆಂಗೆ ಮಾಡಲಿ ಕಮೆಂಟ್ ಮಾಡಿರಿ. ಏನು ಮತ್ತು ಬೇರೆ ಥರ ಸ್ಟೋರಿ ಹೆಂಗೆ ಒಯ್ಲಿ ಅನ್ನೋದು ನನಗೆ ಭಾಳ ಕನ್ಫ್ಯೂಷನ್ ಆಗತೈತ್ರಿ. ಹೆಂಗೆ ಒಯ್ಲಿ ಸ್ಟೋರಿ, ಏನು ನೆಕ್ಸ್ಟ್ ಏನು ಮಾಡೋದು ಅಂತಂದು ನೋಡ್ತೇನೆ ರೀ. ಕಮೆಂಟ್ ಮಾಡಿರಿ, ಎಲ್ಲರೂ ಏನು ಮಾಡ್ತೀರಿ ನೋಡಿ ತೀರ್ಮಾನ ತೊಗೊಳೋದು. ಬನ್ನಿ ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ. ಅರಿ ಬಂತ್ರ ಆದಂಗೆ ಆದವು. ಇಷ್ಟು ಪಾತ್ರೆ ತೊಳೆದುಡವನ್ನ ಆಮೇಲೆ ಇಂದಾಗ ದಬ್ಬ ಹಾಕ್ತಾನೆ. ನಡಿ ಅಡುಗೆ ಒಂದು ಮಾಡಿಬಿಡಾನಂತ. ಏನು ಮಾಡೋದ ಏನವ ಅಡುಗೆನ ಮಾಡೋಣಂತ. ಅತ್ತೆರು ಒಂದು ಜೊತೆ ಅದಾವಲ್ಲ ಅರಿಬಿನ ತೊಗೊಂಬ ಹೋಗು, ಅವನೊಂದು ಏನು ಮತ್ತೆ ಬಿಡೋದು. ಈಗ ನೋಡಿದ್ಲು ಅಂದ್ರೆ ನಮ್ಮತ್ತಿ ಹೊಗೆನಕತ್ತಾಳ, ನಾನು ಅರ್ಬಿ ಒಗ್ದಿಲ್ಲ ಹಂಗೆ ಹಿಂಗೆ ಅಂತಂದು ತೊಗೊಂಬೋಗು, ಅವನೊಂದು ಜೊತೆ ಒಗದಾಕಿದ್ರೆ ಅಕ್ಕ ಹೊತ್ತಾಗ ಸುಮ್ಮನಿರು ಮುದುಕಿ ಒಗದಕ್ಕೆ ಹೇಳಿ ಗೊತ್ತಾಕತಿ. ಹರ್ಯಾಡ್ತಾಳೆ ಇಲ್ಲದ ಸಸ್ತ್ರಿ ಹೆಂಗೆ ಮಾತಾಡೋ ಗೊತ್ತಿರ್ತೈತಿ. ಮನ್ಯಾಗಿಂದ ಕೆಲಸ ಮಾಡಕ್ಕೆ ಆಟಬೇಕೇನ ಸಸ್ತ್ರ? ಮಾಡ್ಕೊಳ್ಳಿ ಸುಮ್ಮನರು ಗೊತ್ತಾಕತಿ. ಬ್ಯಾಡ ಹೋಗಕ್ಷತ, ಸುಮ್ಮನೆ ಎದಕ್ಕೆ ಬೇಕು? ಬೇಡ ಹೋಗು ತೊಗೊಂಬ. ಅವನೇನು ಇಷ್ಟ ಅರ್ಬಿ ಹೋಗಿತೇವಂತ ಒಂದು ಜೊತೆ ಏನು ವಜ್ಜೆ ಆಗಂಗಿಲ್ಲ. ತೊಗೊಂಬೋಗಿ, ನಾ ಒಗದಾಕ್ತೇನೆ, ಒಗದಾಕ್ಬೇಡ. ನಾನು ಒಗಿತೇನೆ ನೀ ಒಗಿತೇನೆ ಅನ್ನೋದು ಅಲ್ಲಕ್ಕ ಇದ್ರಾಗ. ಎಷ್ಟೆಲ್ಲ ಮಾತಾಡ್ಯಾರ ನೋಡಿ ನಿನ್ನೆ. ನೀನು ಅನಿಸ್ಕೊಂಡು ಸುಮ್ಮನೆ ಇರ್ತೀಯಲ್ಲ, ಅದಕ್ಕೆ ಇನ್ನು ನಡು ಒಂದಿಟ್ಟು ಜೋರು ಮಾಡ್ತಿದ್ದಿ ಮತ್ತು ಸುಮ್ಮನೆ ಹಾಕಿದಿ. ಅವ್ರು ಮಾಡ್ದಂಗೆ ಮಾಡಿಸ್ಕೊಂಡು ಸುಮ್ಮನರು ಒಗದಾಕ್ಕೊಳ್ಳಿ. ನೋಡಿದ್ರೆ ತಾನ ಬರ್ತಾಳ ಸುಮ್ಮನರು. ಜಗಳ ತೆಗಿಯಕ ಕಾಯ್ತಿರ್ತಾಳ. ಏನು ಮಾಡೋದು ಅಕ್ಷತ, ಬಿಟ್ಟೋಗಿದ್ದಲ್ಲಲ್ಲ ತೊಗೊಂಬ ಹೋಗಿ. ಏನಾತ? ಅಲ್ಲಲ್ಲ ಬಿಡಾಡ್ಯಾರು ನಂದು ಸೀರೆ ಬಿಟ್ಟು ತಮ್ಮ ಅಷ್ಟೇ ಅರ್ಬಿ ಹೋಗೋದಕ್ಕೇಂಡಾರ ನೋಡು. ಏನಲ್ದ ಎಂತಿಲ್ದ ಈಗ ಬ್ಯಾರ್ ಮಾಡ್ಕೊಳಕತ್ತಾರ ಬಿಡಾಡ್ಯಾರು. ಮಾಡ್ತಂತಡಿರೆ ನಿಮಗೆ. ನಿನ್ನೆ ಒಂದೀಟು ಗಂಡ ತನ್ನ ಪರವಾಗಿ ಮಾತಾಡ್ಯಾನ, ಹಂಗೆ ಮಾಡ್ಯಾನ ಅಂತಂದು ಈಕಿ ದೊಡ್ಡಕ್ಕೆದಾಳ ಬಿಡಾಡಿ. ಈಕಿಗೆ ಸಣ್ಣಕಿನೆಲ್ಲ ಕಟ್ಟಕತ್ತಾಳ. ಕಟ್ಟಿ ಆಕಿನ ನನಗೆ ಮರ್ಯಾದೆ ಕೊಡ್ಲಂಗೆ ಮಾಡಾಕತ್ತಾಳ ಈಕಿ ಬಿಡಾಡಿಕಿ ದೊಡ್ಡಕಿ. ಶೋಭಿ ಅಲ್ಲ, ಎಲ್ಲ ಅರ್ಬಿ ತಗೊಂಡು ಒಗ್ಯಾಕ ಕುಂತಿದಿ. ನಂದೊಂದು ಸೀರೆ ತಗೊಂಡಲ್ಲ ಯಾಕ? ಹತ್ತಿರ ಅರ್ಬಿನ ಈಕಿನ ಅಕ್ಷತನ ತಗೊಂಬಂದು ಒಗಿತೆ ಅಂತಡ್ರಿ ಈಗ. ಯಾಕೆ ಅಕ್ಷತ ಎದಕ್ಕ ತಿಂದು ಹೆಚ್ಚಿಗೆ ಆಗೈತೆ ಏನು ಕೂಳ್ ನಿನಗೆ? ಅದೊಂದು ಸೀರೆ ಬಿಟ್ಟು ಎಲ್ಲ ಅರ್ಬಿ ತಗೊಂಬಂದು ಹೊಗದಾಕಿರೇನು? ಯಾಕ ಅದೊಂದು ಸೀರೆ ಒಜ್ಜಾಕತ್ತೇನು ನಿಮಗೆ? ಕೂಳ ಏನು ಹೆಚ್ಚಿಗೆ ಇಲ್ರಿ ಅತ್ತೀರ, ಬೇಕಾದಟ್ಟು ಅಷ್ಟ ತಿಂದಿರ್ತಾವಿ, ಏನು ಹೆಚ್ಚಿಗೆ ತಿಂದಿರೋದಿಲ್ಲ, ಬೇಕಂತಾನೆ ಬಿಟ್ಟು ಬಂದದ್ದು. ಒಗದಾಕೊಂಡ್ರೆ ಗೊತ್ತಾಕತ್ ನಿಮಗೆ. ಶಸ್ತ್ರ ಅಂದ್ರೆ ಕಾಲನ್ ಕಸ ಮಾಡ್ದಂಗೆ ಮಾಡ್ತಿರಲ್ಲ, ತಿರುಗಿ ಈಗ ಎಷ್ಟು ಬಾಯಿ ಸಿಕ್ಕಂಗ ಬೈತಿರಲ್ಲ, ಬೈಸ್ಕೊಳಕ್ ಕಷ್ಟ ಅಲ್ಲ ನಾವು. ಮನ್ಯಾಗಿಂದ ಒಂದು ಕೆಲಸ ನಾವು ಮುಟ್ಲಿಲ್ಲಕ್ರ ಆಗಂಗಿಲ್ಲ. ಹಂಗ ಶಸ್ತ್ರ ಇಲ್ಲಕ್ರ ಏನ ನಡೆಯಂಗಿಲ್ಲ ನಿಮಗ. ಒಂದು ಜೊತೆ ಅರ್ಬಿ ಹೋಗದಾಕೊಳಕ್ ಆಗಂಗಿಲ್ಲ ನಿಮಗ. ಮಾತಾಡ ಅಂದ್ರ ಪುಟ್ಟಿ ಗಂಟ್ಲೆ ಮಾತಾಡ್ತೀರಿ ಶಸ್ತ್ರಿಗೆ. ಮತ್ತೆ ಎಲ್ಲ ಬಿಡಾಡಿ ನಿನ್ನೆ ತನಕ ಬಾಯಿ ಸಿದಿಸ್ಕೊಂಡಿದ್ದಿ, ಇವತ್ತಲ್ಲೇ ಬಾಯಿ ಉದ್ದಾಗೈತೆ ನಿನಗ ನಾಲ್ಗಿ. ಇನ್ನು ಬಂದು 8 ದಿವಸ ಆಗಿಲ್ಲ ನನಗ ಇಲ್ಲದ ಮಾತಾಡಕತ್ತೇನ? ಬಂದು 2 ವರ್ಷ ಸನೇಕಾದ್ರೂ ಆಕಿನ ಒಂದು ಮಾತು ಮಾತಾಡಂಗಿಲ್ಲ ನನಗೆ. ಈಗ ಮಾತಾಡಕತ್ತಾಳೆ ಈಕಿ ಬಿಡಾಡಿ. ಆಕಿ ಮಾತಾಡ್ಲಿಲ್ಲದಕ್ಕೆ ಆಕಿ ಪರಿಸ್ಥಿತಿ ಎಲ್ಲಿಗೆ ಐತ್ರಿ ಐತಿಯಾರ. ಆಕಿ ಮಾತಾಡ್ಲಿಲ್ಲದಕ್ಕೆ ಆಕಿನ ಇಷ್ಟ ಮಾಡಿ ಈಕಿನ ಮೂಲಿಗೆ ದುಡ್ಡು ಬಿಟ್ಟಿರಿ. ನಾನು ಹಂಗಾಗಕ್ಕೆ ತಯಾರಿಲ್ಲ. ನೀವು ಒಂದಂಗೆ ಅನ್ಸ್ಕೊಳ್ಳೋದು ಮಾಡ್ದಂಗೆ ಮಾಡಿಸ್ಕೊಳ್ಳೋದು ನನ್ನ ಕೈಯಿಂದ ಆಗಂಗಿಲ್ಲ. ಏನು ನಿನ್ನೆನ ನೋಡ್ಕೊಂಡ್ಬಿಟ್ಟೆ ನಾನು. ಮೊನ್ನೆ ನಮ್ಮ ಅವ್ಗ ಹಂಗ ಮಾಡಿದ್ರಿ. ಬಂದಾಕಿನ್ನ ಏನಿಲ್ದಂಗೆ ಬಂದಿರೋದಿಲ್ಲ ಅವರು. ಬಂದಾಕಿಗೆ ಬಾಯಿ ಸಿಕ್ಕಂಗೆ ಮಾತಾಡಿ ನಮ್ಮ ಮನೆಗೆ ಬರ್ಲಂಗ ಮಾಡಿಟ್ರಿ. ನಿನ್ನೆ ನಂಗ ಮಾಡಿದ್ರಿ. ಏನು ಬುತ್ ರೊಟ್ಟಿ ಓಟ್ ಏನು ಮೌನ ತಿಂತಿದ್ಲ ನಂಗೆ ಮಾಡ್ತಿದ್ರಿ. ಹಂಗ ಯಾರನ್ನ ಕರೆಯಂಗಿಲ್ಲ ಕಳ್ಸಂಗಿಲ್ಲ ಅಂತಂದು ಹೋಗ್ಲಿ ಬಿಡು ಪಾಪ. ಅವರು ಬುತ್ತಿ ರೊಟ್ಟಿ ಎಲ್ಲ ಮಾಡ್ಕೊಂಬಂದಾರ. ಅವ್ರಿಗೆ ಒಂದು ಜಗ್ತೇನೆ ಬಿ ಕಾಣಕ್ಕೆ ಗತ್ತಿದ್ದಿಲ್ಲ ಏನು? ಹಂಗ ಬರೇ ಕೈಯಾಗ ಕಳಿಸಿರಿ ಏನು ಅನ್ಕೊಂತಾರ ಅವರು? ಈಕಿ ಅಕ್ಕ ಮನ್ಸಿಗೆ ಎಷ್ಟು ನೋವಾಕತಿ. ಏನೂ ಇಲ್ಲ ಎಂತಿಲ್ಲ. ಹಂಗ ಮಾತಾಡಿದ್ದೊಂದ ಬಂತು. ನಿಮ್ಮ ಮಗಳಿಗೆ ಹಿಂಗೆ ಮಾಡಿದ್ರೆ ನಿಮಗೆ ನೋವಾಕತ್ತಿಲ್ಲ? ಹಂಗ ಎಲ್ಲ ಮಕ್ಕಳು ಅಷ್ಟ, ಎಲ್ಲ ಹೆಣ್ಮಕ್ಳು ಅಷ್ಟ. ಎಲ್ಲರೂ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ಇದು ಮಾಡೋದು ಕಲೀರಿ. ನಿನ್ನ ಮಗಳ ಏನಾಗ ಕೊಂಬಲ್ಲ, ಏನು ಇಲ್ದಾರಿಗೇನು ಕೊಂಬು ಬರತಾವು ಇನ್ನಂಗಿಲ್ಲ. ಅಕ್ಷತಾ ಆಜು ಬಾಜು ಮನೆಯವರು ನೋಡ್ತಿರ್ತಾರ, ಸುಮ್ನಿರು. ಒಳಗೆ ಏನಿದ್ರು ಮಾತಾಡ್ಕೊಳ್ಳೋಣಂತ ಸುಮ್ನಿರು. ಈಗ ಹೊರಗೆ ನಿತ್ಲದಾಗ
ನೋಡ್ಲಿ ಸುಮ್ನಿರು. ನಮ್ಮ ಮನಿದು ಏನೈತಿ ಎಂತೈತಿ ಎಲ್ಲರಿಗೂ ಗೊತ್ತಾಗ್ಲಿ ಒಂದಿಟ್ಟು. ನಾವ್ ಹಿಂಗ ಬಾಯಿ ಮುಚ್ಕೊಂಡಿದ್ದಿದ್ದ ನಮ್ಮ ಪರಿಸ್ಥಿತಿ ಇಲ್ಲಿ ತಂದಿಟ್ಟಾಳ ನಮ್ಮ ಅತ್ತಿ. ಸುಮ್ನಿರು ಅಕ್ಷತಾ. ಈಗ ನಿಮ್ ಭಾವ ಬಂತಂದ್ರ ಮತ್ತ ಇಲ್ಲದ ಅವ್ರು ಇದು ಮಾಡ್ತಾರ ರಾಧಾ ಅಂತಾನ. ಯಾವನೇನ್ ಮಾಡ್ತಾನೆ, ಅವನೇನ್ ಮಾಡ್ತಾನ? ಎಲ್ಲಾರ್ನು ಎತ್ ಕಟ್ ನಿಂತ್ ಬಿಟ್ಟಿಯಲ್ಲ. ಏನಿಲ್ಲ ಮಳ್ಳಿ ಮಂಚಕ್ಕೆ ಎಷ್ಟ್ ಕಾಲ ಅಂದ್ರ 3 ಮತ್ತೊಂದು ಅಂದ್ಲಂತ. ಹಂಗಂತ ಯಾಕೆ ನೀನು ಎಲ್ಲ ಮಾಡಂಗ್ ಮಾಡಿ ನನಗೇನು ಗೊತ್ತಿಲ್ಲ, ನಂದೇನ್ ತಪ್ಪಲ್ಲ ಅನ್ನಂಗ ಕುಂತಿದೀಯಲ್ಲ ಮಳೆ ಕುಂತಂಗ. ಎಲ್ಲಾರ್ನು ಮನೆ ಇರೇಕೆ ಅನ್ನೋದು ಮರ್ಯಾದೆ ಇಲ್ದಂಗ ಮಾಡಾಕತ್ತಿದೀಯಲ್ಲ ನೀನು. ನೋಡ್ದಿಲ್ಲ ನೀನ ಇನ್ನು ಹೋಗ್ಲಿ ಬಿಡ ಅಂತ ಅನ್ನಕತ್ತಿದಿ. ನಿನಗೆ ಎಷ್ಟು ಮಾತಾಡಕತ್ತಾಳ ನೋಡು. ಆಕಿ ಏನಂದಿಲ್ರಿ ಅತ್ಯಾರ, ಆಕಿ ಮಂದೆ ಯಾಕೆ ತೋರ್ಸಕ್ ಹೋಗಿರಿ ನಿಮ್ದು? ನನ್ನ ಹತ್ರ ಮಾತಾಡ್ರಿ, ನಾನು ಮಾತಾಡಕತ್ತೀನಿಲ್ಲ ನಿಮ್ಮಂತೇಳಿ. ನನ್ನ ಹತ್ರ ಮಾತಾಡ್ರಿ. ಆಕಿಗೇನು ಏನದ್ ನೀವು? ಉರಿರಿ ಬಿಡಾಡ್ಯಾರ. ಎಷ್ಟು ಉರಿತೀರಿ ಉರಿರಿ. ಕಸ್ಮರ್ಗಿ ಮಕ್ಕದಾರ ಇಬ್ರು. ಮಾಡ್ರಿ ಹೆಂಗ್ ಓದ್ಲು ನೋಡು ಸುಮ್ಮನೆ. ಇಲ್ಲಕ್ರ ಹಂಗ ನಿಂತ್ಕೊಂಡು ಊರಿಗೆ ಕೇಳಂಗ್ ಬಾಯ್ ಮಾಡಿ ಊರಿಗೆ ಕೇರಿ ಒಂದ್ ಮಾಡಕ್ಕಿದಾಳಕ್ಕಿ ನಮ್ಮ ಅತ್ತಿ. ಏನ ಅಕ್ಕ ಈ ಪಟ್ಟಿ ಏನ್ ಅಡಿಗೆ ಮಾಡೋದು ಏನು ಕೇಳ್ಬೇಡ. ಏನ್ ತಿಳಿದೈತೆ ಅದು ಮಾಡಿಡಾರ. ಕೇಳ್ತಾವಲ್ಲ ತಲೆ ಅಟ್ಟದ ಮೇಲೆ ಹೋಗೈತಟ. ಕೇಳಿ ಹೇಳಿ ಮಾಡ್ತಾವಲ್ಲ ಅದಕ್ಕೆ. ನಮ್ ಗಂಡ್ರು ದುಡಿತಾರ, ನಾವು ಮಾಡಿ ಹಾಕ್ತೇವಿ. ಕುತ್ಕೊಂಡ್ ತಿನ್ನಕೇನಿದು ಮುದುಕಿಗೆ? ಇಲ್ಲದ ಎಲ್ಲಾರ್ಗು ಜೋರ್ ಮಾಡೋದು, ಹಂಗ ಬಾಯಿ ಮಾಡಿ ಎದುರಿಸ್ಕೊಳ್ಳೋದು ಇಂಥವ್ ಮಾಡ್ತಾಳ ಕುತ್ಕೊಂಡು ಮನ್ಯಾಗ. ವಯಸ್ಸಾದ ಕಾಲಕ್ಕ ಮನ್ಯಾಗಿಂದ ಏನ್ ಮಾಡಿಟ್ಟಿರ್ತಾರ ಅದ್ ಮಾಡಿ ತಿಂದು ಕುಂದ್ರ ಕಲಿಬೇಕು. ಇಲ್ಲದ ಹರಡಿದ್ರ ಮನೆಯಿಂದ ಹೊರಗೆ ಹಾಕಿದ್ರ ನಾಳೆ ಮುಂಜಾನೆ ಹೆಣ್ಮಕ್ಳು ಬರೋದಿಲ್ಲ, ಯಾರು ಬರೋದಿಲ್ಲ. ಆಗೋದು ಸ್ವಸ್ಥರು ಮಕ್ಕಳ. ಏನ್ ಮಂದಿ ಆಗಂಗಿಲ್ಲ ಬಂದ್. ಹೋಗ್ಲಿ ಬಿಡು ಅಕ್ಷತೆ, ಏನ್ ಈ ಟೈಮ್ನಾಗ ಜಗಳ ಮಾಡೋದು? ನಡಿ ಅಡ್ಗೆ ಎದ್ದು ಮಾಡ ನಡಿ. ಅಲ್ಲೇ ಹೊತ್ತಾತು ಬಾ ಅಕ್ಕ ಹಾತ್. ಅವ್ನ ಅಲ್ಲೇ ಇದ್ರಾಗ ಇಡಕ್ಕ. ನಾ ಆಮೇಲೆ ಅದ ಹಿಂದಾಗ ನೀರು ಇಳ್ಕೊಂಡ್ಮೇಲೆ ಹಾಕ್ತಾನೆ ಒಳಗ. ಅಕ್ಷತಾ ಅನ್ನ ಒಂದು ಇಟ್ಟನಿ, ಸಾರು ಐತಿ. ನಿನ್ನೆ ಅವರ್ ತಂದದ್ದು ಇದು ಐತೆ. ರೊಟ್ಟಿ ಅವು ಹಂಗ ಅದಾವು. ಮತ್ತೇನ್ ಬಿಸಿವ ರೊಟ್ಟಿ ಮಾಡ್ಕೊಂತ ಕುಂದ್ರದು. ಇವನ್ನ ತಿಂದ್ರಾತು. ಇವತ್ತು ಖಾಲಿ ಆದ್ರೆ ಮತ್ತೆ ನಾಳೆ ಬಿಸಿವ ಮಾಡ್ಕೊಳಕ್ ಬರ್ತೈತಿ. ಮತ್ತೇನ್ ಕೆಡ್ಸೋದು ಇವನ್ನ ರೊಟ್ಟಿನ? ಹಂಗ ಮಾಡನ್ ತಗೊಳಕ. ಮತ್ತೇನ್ ಮಾಡೋದು ತಗೋ. ಮತ್ತೆ ಅಕ್ಕ ಇನ್ನು ಕರ್ಚಿಕಾಯಿ ರವಾ ಉಂಡಿ ಅವ ಎಷ್ಟೆಷ್ಟು ಕೊಂಡಿದ್ದು ಇಲ್ಲ ಅಕ್ಕ ಕಾಣಕತ್ತೇ ಇಲ್ಲ. ಏನವ ನಿನ್ನೆ ಎಲ್ಲಾರ ಮನೆಗೂ ಬೀರ್ ಬಂದ್ರಲ್ಲ, ಖಾಲಿ ಅದು ಇಲ್ಲ ಯಾಕ? ಎಲ್ಲಾರ ಮನೆ ಕರ್ಚಿಕಾಯಿ ಹಾಕೊಟ್ಟ ಇಲ್ಲ ಅತ್ತಿ ಗೊತ್ತೇನ? ಹಂಗ ಬರೇ ರೊಟ್ಟಿ ಬುತ್ತಿ ಅದನ್ನ ಅಷ್ಟ ಹಚ್ಕೊಟ್ಟಾರ. ಕರ್ಚಿಕಾಯಿ ರವಾ ಉಂಡಿ ಇಟ್ಟ ಇಲ್ಲ ಒಬ್ರಿಗೂ. ಅಯ್ಯೋ ಶಿವನ, ಮತ್ತೆ ಏನೇನ್ ಹಾಕೊಟ್ರ ಹೇಳ್ಬೇಕಿಲ್ಲ ನೀ ನನ್ನ ಹತ್ರನಾರ? ಅಕ್ಕ ಹೇಳೋಣ ಅಂದೆ ತೆಗಿ. ಮತ್ತೆ ಅತ್ತಿಯರ್ ಬಾಯಿ ಮಾಡಕತ್ತಾರ ತೆಗಿ ಅಂದು ಸುಮ್ಮನಾದ್ನಕ್ಕ ನಾನು. ಬರೇ ರೊಟ್ಟಿ, ಪುಡಿ ಚಟ್ನಿ, ಅವ್ರಿಕಾಳು ಪಲ್ಯ, ಆಮೇಲೆ ಮಡಿಕೆ ಕಾಳು ಪಲ್ಯ, ರೊಟ್ಟಿ ಒಂದೊಂದ ರೊಟ್ಟಿ ಇಟ್ಟಾರ ನೋಡಕ್ಕ ಬರೀ. ಹೌದೇನು? ಅದಕ್ಕೆ ಅಷ್ಟಕೊಂಡ್ ರೊಟ್ಟಿ ಉಳ್ದಾವು. ನಾನು ಬಿಡು 2 ರೊಟ್ಟಿ ಇಟ್ಟಾರ ಅನ್ಕೊಂಡನಿ ನಾನು. ಇಂದಾಗ ಮತ್ತೆ ಹೋಗಿ ಲಕ್ಷ್ಮಿಯರ ಮನೆಗೆ ಹೋಗಿ ಕೊಟ್ಟು ಬಂದೆವ. ಏನ ನೀವು ಹೋಗಿದ್ದೇನಕ್ಕ ಲಕ್ಷ್ಮೀಕರ ಮನೆ ಕೊಡಾಕ? ಇನ್ನೇನ್ ಮಾಡೋದವ? ಮತ್ತೆ ನೀನಂದಿ ಅತ್ತಿಯರು ಲಕ್ಷ್ಮೀಕರ ಮನೆ ಕೊಡ್ಬೇಡ ಅಂತಂದು ಹೇಳ್ಯಾರ, ಅದಕ್ಕೆ ಹೋಗ್ಲಿಲ್ಲ ಅತ್ಲಾಗ ಅಂದೆಲ್ಲ. ತೆಗಿ ಕೆಲ್ಲ ಅಕ್ಷತಾ, ನನ್ನ ಎಂತೆಂಥ ಕಷ್ಟ ಕಾಲಕ್ಕೆ ಆಗ್ಯಾಳ ಗೊತ್ತೇನ ಆಕಿ. ನನ್ನ ಕೈಯಾಗ ₹1 ರೊಕ್ಕಲ್ದಾಗ ನನಗೆ ಆಸರೆಗ್ಯಾಳ ಅಂತ ಆಕಿನ ನಾ ಎಲ್ಲಿ ಹೆಂಗೆ ಬಿಟ್ಕೊಡ್ಲಿ? ಅದಕ್ಕೆ ಅತ್ತಿಯರಿಗೆ ಕಾಣ್ಲಂಗ ತಾಟ್ ಮಾಡ್ಕೊಂಡು ಆಕಿಗೆ ಅಣ್ಣಗೆ ಇಬ್ರಿಗೆ ಆಗಂಗ ರೊಟ್ಟಿ, ರವಾ ಉಂಡಿ, ಕರ್ಚಿಕಾಯಿ, ಚಪಾತಿ, ಪಲ್ಯ, ಪುಡಿ ಚಟ್ನಿ, ಸೊಪ್ಪು ಎಲ್ಲ ತೊಗೊಂಡೋಗಿ ಕೊಟ್ಟು ಬಂದೆ. ತಾಟ ನೀನು ತರಕ್ಕೆ ಹೋಗ್ಬೇಡವ, ನಾ ಬಂದು ಇಸ್ಕೊಂಡು ಹೋಗ್ನಿ ಅಂತಂದು ಹೇಳಿ ಬಂದೇನಿ. ಮತ್ತಂದು ಇತ್ಲದ ಕೊಡಕ್ಕೆ ಬರ್ತಾಳ ಆಕೆ. ಎತ್ತಿಯರು ನೋಡಿದ್ರೆ ಮತ್ತೆ ಗೊತ್ತಿದ್ಲಂಗ ಕೊಟ್ಟಿರಿ ಮಾಡಿರಿ ಅಂತಂದು ಒದರಾಕತ್ತಾರ. ಎಂದು ಹೇಳಿ ಬಂದಾನೆ ಆಕಿಗೆ. ನಾನಾ ಬಂದು ಇಸ್ಕೊಂಡು ಹೋಗ್ನಿ ಒಟ್ಟ ಮತ್ತೆ ನೀ ತೊಗೊಂಬರಕ್ಕೆ ಹೋಗ್ಬೇಡ ಅಂತಂದು. ಹೌದೇನಕ್ಕ ಚಲೋ ಆತ್ಬಿಡು. ನನಗೂ ಬ್ಯಾಸರ ಅನ್ನಿಸ್ತಕ್ಕ ಅತ್ಲಾಗ. ಮತ್ತೆ ಬ್ಯಾಡ ಅಂದಾರ ಅಂದ್ಮೇಲೆ ಮತ್ತೆ ಇನ್ನೇನು ಕೊಡೋದು ಅಂತಂದು ಕೊಡ್ಲಿಲ್ಲ ಕೈಲಿಕ್ರ. ನಾನು ಕೊಟ್ಟು ಬಂದ್ಬಿಡ್ತಿದ್ದೆ. ಅಕ್ಕ ಅತ್ತಿಯರು ಭಾರಿ ಸಿಟ್ನ್ಯಾಗ ಅದಾರ ಈಗ. ಇನ್ನು ಅರಿಬಿನೂ ಒಗದಾಕಿಲ್ಲ, ಅದಕ್ಕೆ ನಾನು ಮಾತಾಡ್ಯಾನಲ್ಲ ಭಾರಿ ಸಿಟ್ನ್ಯಾಗ ಅದಾರಕ್ಕ ಈಗ. ಉಣ್ಣಾಕು ಕರೆಯೋದು ಬೇಡಕ್ಕ. ಇನ್ನು ಉಣ್ಣಾಕು ಕರೆಯೋದು ಬಿಡಾನ. ನಾವ ಇಬ್ಬರ ಇಲ್ಲೇ ಹಚ್ಕೊಂಡು ಉಂಡು ಹೊರಗೆ ಹೋಗೋಣ. ಗೊತ್ತಾಕೈತೆ ಅವಾಗ ಸ್ವಸ್ಥರನ್ನ ಎದುರು ಹಾಕೊಂಡ್ರ ಏನೇನು ಪರಿಣಾಮ ಆಕತಿ ಅನ್ನೋದು. ಉಣ್ಣಾದ್ರ ತಿನ್ನಾದ್ರಾಗೆಲ್ಲ ಇದು ಮಾಡಬಾರ್ದು ಅಕ್ಷತೆ, ಬೇಡ ಹಂಗೆಲ್ಲ ಸಾಕು. ಏನು ತೀರಾ ಮಾಡಿದ್ರೆ ಅತಿ ಆಗಬಾರ್ದಲ್ಲ, ಬೇಡ. ಈ ಒಂದೀಟು ಬುದ್ಧಿ ಕಲ್ಕೊಂಡಾರ ಸುಮ್ಮನರು. ಮತ್ತು ಹಂಗೆ ಮಾಡಾಕತ್ರ ಅಂದ್ರೆ ನೋಡಕ್ಕೆ ಬರ್ತೈತಿ. ಇನ್ನು ಏನದು ಚಾಳಿ ಕಲ್ಲು ಹಾಕಿದ್ರೆ ಹೋಗಂಗಿಲ್ಲ ಅಂತಾರಲ್ಲ, ಹಂಗೆ ಅವ್ರು ಕೆಟ್ಟ ಬುದ್ಧಿ ಯಾವಾಗೂ ಹೋಗಂಗಿಲ್ಲ. ನಾವ ಸುಮ್ಮನೆ ಸುಧಾರಿಸ್ಕೊಂಡು ಹೋಗೋದು ನೋಡಾಟ. ಹಂಗಂದ್ರೆ ಹೆಂಗಾಕತ್ತಕ್ಕ? ಅವ್ರು ಮಾಡಿದಂಗ ಮಾಡಿಸ್ಕೊಂಡು ಅಂದಂಗೆ ಅನಿಸ್ಕೊಂಡು ಯಾರು ಇರುತ್ತಾರ? ನೀನೇನ 2 ವರ್ಷ ಬಾಳೆ ಮಾಡಿ ಅವ್ರು ಕೊಟ್ಟಾಗ ಅಂದಂಗೆ ಅನಿಸ್ಕೊಂಡು ನನ್ನ ಕೈಯಾಗ ಆಗಂಗಿಲ್ಲವ. ಏನ ನಾನು ಎಷ್ಟು ಸುಧಾರಿಸ್ತೇನೆ. ನಾನು ಕೆಲಸ ಮಾಡಾಕೇನು ಇದು ಆಗಂಗಿಲ್ಲ. ಎದಕ್ಕೆ ಬೈಬೇಕು? ಮಾಡಿ ಮಟ್ಟಿ ಮತ್ತು ಮ್ಯಾಲೊಂದು ಮಾತು, ಮಾಡಿ ಮಟ್ಟಿ ಮ್ಯಾಲೊಂದು ಮಾತು. ಯಾರು ಸುಮ್ಮನೆ ಇರ್ತಾರೆ ಹೇಳಿ? ಯಾರು ಅನ್ನಿಸ್ಕೊಂತಾರೆ ಈಗಿನ ಕಾಲದಾಗ? ಹಂಗಂದ್ರೆ ಹಂಗವ.
ಮತ್ತು ಬಂದಂಗೆ ಹೋಗೋದು ಏನಂತಾರ ಅಂತಂದೇನು ಅವ್ರು ನೀನು ಹೊರಗೆ ಹಾಕಕತ್ತೆ ಇರಾಕೆ ಬೇಕೆದಾಳ ಹಾಕಿ ನೀನು ಮತ್ತು ಹೊರಗೆ ಹಾಕಿ ನೋಡಪ್ಪ ಅತ್ತಿನ ಹೊರಗೆ ಹಾಕಿದ್ರು ತಾವಾದವು ಅಂತಂದು ಮಂದಿ ಅಂದ್ರೆ ಅನ್ಸ್ಕೊಳಕ್ಕೆ ಆಗಂಗಿಲ್ಲ ಏನ ಅದ್ರ ಬುದ್ಧಿ ಹಂಗೈತಿ ಕೆಟ್ಟ ಬುದ್ಧಿ ಅಂತಂದು ಸುಧಾರಿಸ್ಕೊಂಡು ಹೋಗೋದಾಟ ಇನ್ನು ಹಬ್ಬ ಅಂದ್ರೆ ವರ್ಷ ಬಾಳ್ತಾಳ ಅಷ್ಟ ಅಯ್ಯೋ ಹಂಗ ಅನ್ನಕ್ ಹೋಗ್ಬೇಡಕ್ಕ ನೀನು ಎಲ್ಲರೂ ನೆಗದ್ ಬಿದ್ದು ಹೋದ್ರು ನಾವೆಲ್ಲ ಶಟ್ಕೊಂಡ್ ಹೋದ್ರು ಆಕೆ ಉಳಿತಾಳ ಅಂತ ಹಾಕಿದಾಳ ಕೆಟ್ಟರಿಗೆ ಕಾಲ ದೇವ್ರು ಭಾಳ ವರ್ಷ ಬಾಳ ಕೊಡ್ತಾನಂತ ಕೆಟ್ಟಕಿಗೆ ಭಾರಿ ಆಯಸ್ಸಿರೋದು ಹೋಗ್ಲಿ ಬಿಡ ನೀ ಹಾಕೊಡ್ಬೇಡ ನಾ ಉಣ್ಣಾಕ್ ನೀಡ್ತಾನ ಅವ್ರಿಗೆ ಇದು ಅವ್ವರ ನಿನ್ನೆ ಸೀರೆ ತಂದಾರಲ್ಲ ಎರಡನ್ನ ಒಯ್ದು ಹೋಗಿ ಒಂದಿಟ್ಟು ಕುಪ್ಸ ಕಟ್ ಮಾಡಿ ಒಲೆಗೆ ಹಾಕಿ ಬರ್ಬೇಕು ಯಾವಾಗಾರ ಕೊಡವಲ್ರಕ್ಕ ಹೋಗಿ ಹಾಕಿ ಬಂದ್ರೆ ಚಿಂತಿರೋದಲ್ಲ ತಗ ನಡಿತೈತಿ ಅವ್ರು ಕೊಡವಲ್ರಕ್ಕ ತಗ ಹೇಳಿ ಕೊಟ್ಟು ಬಂದ್ರೆ ಮುಗಿದು ಹೋಗತ್ತಗ ಆಮೇಲೆ ಹೋಗ್ಬರ್ನೇನು ನೀನು ಇಲ್ಲಿ ನಾನು ಇದು ಮದ್ವೆ ಮೊನ್ನೆ ಹೊಲ್ಸಿದ್ನಲ್ಲ ಅಲ್ಲಿ ಹೊಲ್ಸು ಭಾಳ ಚಂದ ಹೊಲಿತಾಳಕಿ ಅಕ್ಕ ನೋಡ ನಡಿ ಮತ್ತೆ ಅಲ್ಲೇ ಹಾಕಿ ಬಂದ್ರ ಆತ ಆಮೇಲೆ ಹೋಗಿ ಮತ್ತೆ ನೀನು ಹಾಲು ಕರೆಯಕ್ಕೆ ಹೋಗ್ಬಿಡಕ್ಕ ಸಂಜೆ ಮುಂದೆ ಬೆಳಗ್ಗೆನ ಕರೆದಾನಿ ಹಂಗ ಒಂದೀಟು ರೂಢಿ ಆಗೈತದ ಹಾಕಳ ಸುಮ್ಮನೆ ಇರ್ತೈತಿ ಮುಂಚೆ ಹೊದೆಯೋದಲ್ಲಕ್ಕ ಈಗೇನು ಒದೆಯೋದಿಲ್ಲ ಹಂಗ ಸುಮ್ಮನೆ ಇರ್ತೈತಿ ನಾನು ಇಂದ ಕರಿತೀನಿ ಸಂಜೆ ಮುಂದೆ ನೀ ಕರೆಯಕ್ಕೆ ಹೋಗ್ಬೇಡ ಬಂದ್ಮೇಲೆ ಒಂದಿಟ್ಟು ಉಂಡು ಅಡ್ಡಾಗ ಏನು ಇವತ್ತು ಬೆಳಗ್ಗೆನ ಬಟ್ಟೆ ಭಾಳ ಇದು ಹೋಗೋದು ಕೊಟ್ಟು ಒಗಿತೇನೆ ಅಂದ್ರೆ ಅಷ್ಟು ಹೋಗೋದ ಹಾಕಿವಿ ಸಂಜೆ ಮುಂದೆ ನಾನು ತಗೊಂಬಂದು ಮಡ್ಚಿಡ್ತಾನೆ ನೀನು ಉಂಡು ಅಡ್ಡಾಗುವಂತೆ ಅಂತಗ ನೋಡಿದ್ರಲ್ರಿ ಇವತ್ತಿನ ಕತೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ ಏನು ಮಾಡ್ಬೇಕು ಮುಂದೆ ಯಾವ ಥರ ಮುಂದುವರಿಸ್ಬೇಕು ಅನ್ನೋದ ಭಾಳ ತಲೆ ಓಡಾಕವಲ್ದ್ರಿ ಹಂಗಾಗಿ ಯೋಚನೆ ಮಾಡಕತ್ತಾನೆ ನೋಡೋಣ ಇನ್ನೊಂದು ಕತೆ ಮಾಡೋದಾದ್ರೆ ಕೂಡಿದ್ರೆ ಮಾಡ್ತಾನ್ರಿ ಇಲ್ಲದ್ರಿಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೇಳಿದ್ನಲ್ರಿ ಹಾಗಾಗಿ ಮಾಡೋದಾದ್ರೆ ಮಾಡ್ತಾನೆ ಇಲ್ಲದ್ರಿಲ್ರಿ ಕತೆ ಯಾವ ಥರ ಮುಂದುವರಿಸ್ಕೊಂಡು ಹೋಗಲಿ ಅನ್ನೋದು ಯಾರ್ಯಾರ ಐಡಿಯಾ ಇದ್ರೆ ಕಮೆಂಟ್ ಮಾಡಿರಿ ನೋಡೋಣ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಧನ್ಯವಾದಗಳು.